ಹಾಯ್ ಫ್ರೆಂಡ್ಸ್, ಸವಿ ರುಚಿಗೆ ಸ್ವಾಗತ. ನಾನು ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆಯಿಂದ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಒಂದು ಬನ್ ತೊಗೊಂಡಿದ್ದೀನಿ. ಬನ್ನಲ್ಲಿ ಇದು ಬಟರ್ ಹಾಕ್ತಾಯಿದ್ದೀನಿ. ಬೆಣ್ಣೆನ ಸಾಕ್ತಾ ಈ ಜೊತೆಗೆ ಇದೆಲ್ಲ ಸವರಬೇಕು. ಇದರೆಲ್ಲ ಸವರಿದ್ದೀನಿ. ಇದು ಮಡಚಿಬಿಟ್ಟು ಇದರಿಂದ ಒಂದು ರೆಸಿಪಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ವೆರಿ ಈಸಿ. ಒಂದು ಪಾತ್ರೆ ಇಟ್ಟಿದ್ದೀನಿ, ಬಣ್ಣಿಡ್ತಾ ಇದ್ದೀನಿ. ಒಂದೂವರೆ ಗ್ಲಾಸಷ್ಟು ನೀರು ಹಾಲು ಹಾಕ್ತಾಯಿದ್ದೀನಿ. ಬಂದ ಮೇಲೆ ಒಂದು 5 ನಿಮಿಷ ಕುದಿಸ್ಬೇಕು. ಆಗ ಕುದಿಸಿ ನೋಡಿ, ಆಗ ಇನ್ನೂ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಅಂತ. ಮೇಲೆ ಒಂಚೂರು ಬೆಣ್ಣೆ ಹಾಕಬೇಕು. ಒಂದು 2 ಸೆಕೆಂಡ್ ಕುದಿಸಿ, ಆಮೇಲೆ ಟೇಸ್ಟೇ ಒಂದು ಲೆವೆಲ್ ಚೆನ್ನಾಗಿರುತ್ತೆ. ಈ ಥರ ಕುದಿ ಬರಬೇಕು. ಬಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕಷ್ಟೆ. ಇದು ಮಾಡಿ ನೋಡಿ. ಮೇಲೆ ಒಂಚೂರು ಶುಗರ್, ಮೇಲೆ ಒಂಚೂರು ಅರ್ಧ ಸ್ಪೂನ್ ಶುಗರ್ ಅಷ್ಟೇ. ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದಂತೂ ಒಂದು ಸರಿ ಮಾಡಿ ನೋಡಿ, ತಿನ್ನೋಣ ಅನಿಸ್ತಾನೆ ಇರುತ್ತೆ. ಫೈನಲ್ಗೆ ರೆಡಿಯಾಗಿದೆ. ಇಷ್ಟೇ. ಇದಕ್ಕೆ ಜಾಸ್ತಿ ಏನೇ ಸಾಮಾನು ಬೇಕಾಗಿಲ್ಲ, ಏನೂ ಇಲ್ಲ. ಒಂದು ಬನ್ನಿಂದ ಟೇಸ್ಟಾಗಿ ಮಾಡ್ಕೊಂಡು ನೋಡಿ. ಇದು ತಿಂದರೆ ಅಂತೂ ಬಾಯಲ್ಲಿ ಎಷ್ಟು ನೀರು, ಅಷ್ಟು ಟೇಸ್ಟಾಗಿರುತ್ತೆ ನೋಡಿ. ಸೂಪರಾಗಿರುತ್ತೆ. ಅಷ್ಟೇ. ಇದೊಂದು ಸರಿ ಟ್ರೈ ಮಾಡಿ ನೋಡಿ. ಬನ್ನಿಯಿಂದ ಬರೀ ಬಟರ್ ಹಾಕ್ಕೊಂಡು ತಿಂತೀರಾ, ಈ ಥರ ಒಂದು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ಅಂತ ಬೆಲ್ ಬಟನ್ ಬರುತ್ತಲ್ಲ, ಪ್ರೆಸ್ ಮಾಡಿ. ನಾನು ಏನೇ ಅಡುಗೆ ಮಾಡಿದ್ರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫಸ್ಟ್ ವಿಡಿಯೋ